BJP ನಾಯಕರು ಹೇಳ್ತಿದ್ರು ಯಾವತ್ತು ನಾವು ಸೋತರೂ ಕೂಡ ಅಲ್ಪಸಂಖ್ಯಾತರ ಮತಗಳಿಂದ ಸೋತಿದ್ದಾರಂತ. ಆದರೆ ಇವತ್ತು ಈ ಸಮಾಜ ಯುವಕರೆಲ್ಲ ಕೂಡ ನಾವು ಎಷ್ಟೇ ಕೇಳಿದ್ರು ಅವರು ಈ ಸಲ ನಾವು BJPಗೆ ಮತ ಹಾಕ್ತೀವಿ, SDP ಮತ ಹಾಕ್ತೀವಿ, ಪಕ್ಷೇತರವಾಗಿ ಯಾರು ನಿಂತಿದ್ದಾರೆ ಅವ್ರಿಗೆ ಮತ ಹಾಕ್ತೀವಿ, ಆದರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಮತ ಹಾಕಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಪರೀತ ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, BP, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲ್ಲೆಟ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ. ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಹಿಂದಿನಿಂದಲೂ ಕೂಡ ಇರುವಂತಹ ಚರ್ಚೆ ಅಥವಾ ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದಿದ್ದೇನಪ್ಪಾ ಅಂದ್ರೆ, ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷದ ಜೊತೆಗಿದೆ ಅಥವಾ ಕಾಂಗ್ರೆಸ್ ಪಕ್ಷದ ಅತಿ ದೊಡ್ಡ ವೋಟ್ ಬ್ಯಾಂಕ್ ಎನ್ನುವಂತ ರೀತಿಯಲ್ಲಿ. ಹೀಗಾಗಿ ಕಾಂಗ್ರೆಸ್ ಕೂಡ ಈ ಅಹಿಂದ ಎನ್ನುವ ರೀತಿಯಲ್ಲಿ, ಅಂದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಎನ್ನುವಂತಹ ಲೆಕ್ಕಾಚಾರದ ಅಡಿಯಲ್ಲೇ ಅವರು ಚುನಾವಣೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ಅದರಲ್ಲೂ ಕೂಡ ಮುಸ್ಲಿಂ ಮತವನ್ನ ದೊಡ್ಡ ಮಟ್ಟಿಗೆ ಕಾಂಗ್ರೆಸ್ ಪಕ್ಷ ನೆಚ್ಚಿಕೊಂಡಿದೆ. ಇದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಆದರೆ ಇದರ ನಡುವೆ ಇದೀಗ ಒಂದು ದೊಡ್ಡ ಮಟ್ಟಿಗಿನ ಬೆಳವಣಿಗೆ ಆಗ್ತಾ ಇದೆ. ಯಾವ ಸಮುದಾಯವನ್ನ ನಂಬಿಕೊಂಡು ಕಾಂಗ್ರೆಸ್ ಚುನಾವಣೆಯನ್ನ ಮಾಡಿಕೊಂಡು ಬರ್ತಾ ಇತ್ತು, ಅದೇ ಸಮುದಾಯ ಇದೀಗ ಕಾಂಗ್ರೆಸ್ನ ವಿರುದ್ಧ ತಿರುಗಿ ಬಿದ್ದು ಬಿಟ್ಟಿದೆ. ಎಲ್ಲಿಯವರೆಗೆ ಅಂದ್ರೆ, ಒಂದಷ್ಟು ಮುಸ್ಲಿಂ ಮುಖಂಡರು ಇದೀಗ BJPಗೆ ಸೇರ್ಪಡೆ ಆಗಬಿಟ್ಟಿದ್ದಾರೆ. ಬರೀ ಸೇರ್ಪಡೆ ಆಗಿದ್ದು ಮಾತ್ರ ಅಲ್ಲ, ಅವರು ಹೇಳ್ತಾ ಇದ್ದಾರೆ ನಾವು ಈ ಬಾರಿ BJPಗೆ ವೋಟ್ ಹಾಕ್ತೀವಿ ಎನ್ನುವಂಥ ರೀತಿಯಲ್ಲಿ. ಅಂದ್ರೆ ಕಾಂಗ್ರೆಸ್ಗೆ ಮಾತ್ರ ವೋಟ್ ಹಾಕೋದಿಲ್ಲ, ನಾವು ಇಲ್ಲಿವರೆಗೆ ವಿರೋಧಿಸ್ಕೊಂಡು ಬಂದಂತ BJPಗೆ ಬೇಕಾದ್ರೂ ವೋಟನ್ನು ಹಾಕ್ತೀವಿ ಎನ್ನುವ ಹಂತದವರೆಗೆ ಬಂದ್ಬಿಟ್ಟಿದ್ದಾರೆ. ಇದು ಕಾಂಗ್ರೆಸ್ ನಾಯಕರ ಆತಂಕಕ್ಕೆ ಕಾರಣ ಆಗ್ಬಿಟ್ಟಿದೆ. ಇದು ಕೇವಲ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿದ್ರೆ ಕಾಂಗ್ರೆಸ್ ನಾಯಕರು ಅಷ್ಟು ಟೆನ್ಷನ್ ಆಗ್ತಾ ಇರಲಿಲ್ಲ. ಏನೋ ಆಗ್ಲಿ ಬಿಡಿ ಎನ್ನುವ ರೀತಿಯಲ್ಲ ಮಾತಾಡ್ತಾ ಇದ್ರು. ಆದ್ರೆ ಎಷ್ಟರ ಮಟ್ಟಿಗೆ ಈಗ ಚರ್ಚೆ ಶುರುವಾಗಿದೆ ಅಂದ್ರೆ, ಒಂದು ನೀಟಾಗಿ ಒಂದು ನೆರೇಟಿವ್ ಸೆಟ್ ಆಗೋದಿಕ್ಕೆ ಶುರುವಾಗಿದೆ. ಅದು ಎಲ್ಲಿಯವರೆಗೆ ಅಂದ್ರೆ, ದೇಶಾದ್ಯಂತ ಚರ್ಚೆ ಆಗೋದಿಕ್ಕೆ ಶುರುವಾಗಿದೆ. ರಾಷ್ಟ್ರ ಮಟ್ಟದಲ್ಲೇ ಕಾಂಗ್ರೆಸ್ನ ರಾಜಕಾರಣಕ್ಕೆ ಒಂದು ರೀತಿಯಲ್ಲಿ ಪೆಟ್ಟು ನೀಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾವ ರೀತಿಯಾಗಿ ಅಂದ್ರೆ, ಮುಸ್ಲಿಂ ಸಮುದಾಯವನ್ನ ಕಾಂಗ್ರೆಸ್ ಬಳಸಿ ಬಿಸಾಡಿ ಬಿಡುತ್ತೆ, ಅಥವಾ ತಮಗೆ ಬೇಕಾದಕ್ಕೆ ಮಾತ್ರ ಬಳಸಿಕೊಳ್ಳುತ್ತೆ, ಅಥವಾ ವೋಟ್ ಬ್ಯಾಂಕ್ ಆಗಿ ಮಾತ್ರ ನೋಡುತ್ತೆ. ಅದೇ ಮುಸ್ಲಿಂ ಸಮುದಾಯಕ್ಕೆ ಅವ್ರು ಏನೂ ಕೂಡ ಮಾಡೋದಿಲ್ಲ, ಅಥವಾ ಮುಸ್ಲಿಂ ಸಮುದಾಯಕ್ಕೆ ಅಧಿಕಾರವನ್ನ ನೀಡುವಂತಹ ಸಂದರ್ಭದಲ್ಲಿ ಹಿಂದೇಟನ್ನ ಹಾಕಿಬಿಡ್ತಾರೆ ಎನ್ನುವಷ್ಟರ ಮಟ್ಟಿಗೆ ಚರ್ಚೆ ಜೋರಾಗಿ ನಡೀತಾ ಇದೆ. ಯಾಕೆ ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್ ಅಪ್ಪ ಅಂದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಇದು ಕೇವಲ ಒಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಒಳಗಡೆ ನಡೀತಿರುವಂತಹ ಚರ್ಚೆ ಅಲ್ಲ, ಅಥವಾ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ನಡೀತಿರುವಂತಹ ಚರ್ಚೆ ಅಲ್ಲ. ಇದು ರಾಷ್ಟ್ರ ಮಟ್ಟದಲ್ಲಿ ಈ ಚರ್ಚೆ ಆಗೋದಿಕ್ಕೆ ಶುರುವಾಗಿ ಬಿಟ್ಟಿದೆ. ಒಂದು ವಿಚಾರ. ಮತ್ತೊಂದೇನಾಗಿದೆ ಅಂದ್ರೆ, ಈಗ ನಿಮಗೆ ಗೊತ್ತಿರುವ ಹಾಗೆ ಪಂಚರಾಜ್ಯ ಚುನಾವಣೆ, ಅಂದ್ರೆ 4 ರಾಜ್ಯ, ಒಂದು ಕೇಂದ್ರಾಡಳಿತ ಪ್ರದೇಶದ ಚುನಾವಣೆ ಕೂಡ ನಡೀತಾ ಇದೆ. ಅಲ್ಲಿ ಒಂದಷ್ಟು ರಾಜ್ಯಗಳಲ್ಲಿ ಮುಸ್ಲಿಂ ಮತ ನಿರ್ಣಾಯಕ ಎನ್ನುವಂತ ಸ್ಥಿತಿಯಲ್ಲಿದೆ, ಅಥವಾ ಕಾಂಗ್ರೆಸ್ ನೆಚ್ಚಿಕೊಂಡಿರೋದೇ ಮುಸ್ಲಿಂ ಮತಗಳನ್ನ. ಉದಾಹರಣೆಗೆ ಕೇರಳ ಅಂತ ತೆಗೆದುಕೊಳ್ಳಿ, ಅಂತಹ ರಾಜ್ಯಗಳಲ್ಲಿ ಈಗ ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿಯಲ್ಲಿ ಢವ ಶುರುವಾಗಿ ಬಿಟ್ಟಿದೆ. ನಮ್ಮ ದಾವಣಗೆರೆ ದಕ್ಷಿಣದ ಈ ಸಮಸ್ಯೆ ಇದೀಗ ಹೋಗ್ತಾ 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 ಬೇರೆ ರಾಜ್ಯಗಳಿಗೂ ಕೂಡ ವ್ಯಾಪಿಸಿಕೊಂಡು ಬಿಟ್ಟರೆ, ಅಥವಾ ಇಲ್ಲಿ ಸೆಟ್ ಆಗಿರುವಂತ ನೆರೇಟಿವ್ ಇದೆಯಲ್ಲ, ಅಲ್ಲಿ ಅದು ದೊಡ್ಡ ಮಟ್ಟಿಗೆ ಬೃಹದಾಕಾರವಾಗಿ ಬೆಳೆಯೋದಿಕ್ಕೆ ಶುರುವಾಗ್ಬಿಟ್ರೆ ನಮ್ಮ ಕಥೆ ಏನು ಎನ್ನುವಂತ ರೀತಿಯಲ್ಲಿ. ಹಾಗಾದ್ರೆ ಆಗ್ತಾ ಇರೋದು ಏನು? ಒಂದಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತ ಬೆಳವಣಿಗೆ ಇದೆ, ಅದನ್ನ ಗಮನಿಸ್ತಾ ಹೋಗೋಣ. ಯಾಕಂದ್ರೆ ಇದು ಬೇರೆ ಬೇರೆ ರೂಪವನ್ನು ಪಡೆಯುವಂತ ಲಕ್ಷಣಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ದಾವಣಗೆರೆ ದಕ್ಷಿಣ 2008ರಲ್ಲಿ ರಚನೆಗೊಂಡಂತ ವಿಧಾನಸಭಾ ಕ್ಷೇತ್ರ ಪುನರ್ ವಿಂಗಡಣೆಯ ಸಂದರ್ಭದಲ್ಲಿ ಆ 2008ರಿಂದ 2023ರವರೆಗೆ 4 ಚುನಾವಣೆ ನಡೆದಿದೆ. ಆ 4 ಚುನಾವಣೆಯಲ್ಲೂ ಕೂಡ ಗೆದ್ಕೊಂಡು ಬಂದಂಥವ್ರು ಅಂದ್ರೆ ಶಾಮನೂರು ಶಿವಶಂಕರಪ್ಪ, ಕಾಂಗ್ರೆಸ್ನ ಹಿರಿಯ ನಾಯಕ. ಅವರು ಇದ್ದಷ್ಟು ಅಂದ್ರೆ ಚುನಾವಣೆಯಲ್ಲೂ ಕೂಡ ಮುಸ್ಲಿಂ ನಾಯಕರು ಅವರಿಗೆ ಬೆಂಬಲಿಸಿಕೊಂಡು ಬಂದಿದ್ರು. ಅವರ ಟಿಕೆಟ್ಗೆ ಸಂಬಂಧಪಟ್ಟ ಹಾಗೆ ಯಾರು ಕೂಡ ಚಕಾರನ್ನ ತೆಗಿತಾ ಇರಲಿಲ್ಲ, ಅಥವಾ ಯಾರು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರಲಿಲ್ಲ. ಆದ್ರೆ ಅವರು ವಿಧಿವಶರಾಗ್ತಾ ಇದ್ದ ಹಾಗೆ ಮುಸ್ಲಿಂ ಸಮುದಾಯ ಕೇಳೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ, ನಮ್ಮ ಸಂಖ್ಯೆಯಲ್ಲಿ ಜಾಸ್ತಿ ಇದೆ, ಅಥವಾ ನಾವೇ ಇಲ್ಲಿ ಹೆಚ್ಚಿರೋದು, ಈ ಬಾರಿ ನಮಗೆ ಅವಕಾಶವನ್ನ ಮಾಡಿಕೊಡಿ ಎನ್ನುವಂತ ರೀತಿಯಲ್ಲಿ. ನಾನು ಚೂರು ಬೇರೆ ವಿಚಾರಕ್ಕೆ ಹೋಗಿ ಮತ್ತೆ ತಿರುಗಿ ಇದೇ ವಿಚಾರಕ್ಕೆ ಬರ್ತೇನೆ. ನಾನು ಇದನ್ನು ಪ್ರಸ್ತಾಪ ಮಾಡಲೇಬೇಕು, ಜೊತೆಗೆ ನೀವು ಕೇಳಲೇಬೇಕು. ನಾನಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕಿತ್ತು, ಯಾಕೆ ಕೊಟ್ಟಿಲ್ಲ ಅಂತ ನಾನು ಕೇಳ್ತಾ ಇಲ್ಲ. ನಾನು ಯಾವಾಗಲೂ ಹೇಳೋದು, ಧರ್ಮ, ಜಾತಿ ಅದೆಲ್ಲವನ್ನು ಕೂಡ ಮೀರಿ ಯೋಚನೆ ಮಾಡಬೇಕು ಅಂತ ಹೇಳಿ. ಆದ್ರೆ ಅಂಥದ್ದೆಲ್ಲವೂ ಕೂಡ ಆಗತ್ತೆ ಬಿಡಿ. ನಾನು ಅದನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ನಾನು ಅದರ ಆಚೆಗಿನ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ. ಬಂಧುಗಳೇ, ನನಗೆ ಒಂದಷ್ಟು ವಿಧಾನಸಭಾ ಕ್ಷೇತ್ರವನ್ನು ನೋಡಿದಾಗ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ ಅಂತ ಅನ್ಸೋದಿಲ್ಲ.
ಇಲ್ಲಿ ಸರ್ವಾಧಿಕಾರತ್ವ ಇದೆ ಅಂತ ನನಗೆ ಅನ್ಸೋದಕ್ಕೆ ಶುರುವಾಗಿ ಬಿಡುತ್ತೆ. ಒಂದು ಉದಾಹರಣೆ, ದಾವಣಗೆರೆ ದಕ್ಷಿಣವನ್ನೇ ತೆಗೆದುಕೊಳ್ಳೋಣ. ಇಂತಹ ವಿಧಾನಸಭಾ ಕ್ಷೇತ್ರಗಳು ನಮ್ಮಲ್ಲಿ ಬೇಕಾದಷ್ಟಿದ್ದಾವೆ. ಈ ಕಾಂಗ್ರೆಸ್ ಪಕ್ಷ ಅಂತಲ್ಲ, ಬಿಜೆಪಿಯಲ್ಲೂ ಅದೇ ಹಣೆ ಬರ, ಜೆಡಿಎಸ್ ನಲ್ಲೂ ಅದೇ ಹಣೆ ಬರ, ಇದೀಗ ಕಾಂಗ್ರೆಸ್ನಲ್ಲೂ ಅದೇ ಹಣೆ ಬರ. ಆದ್ರೆ ನೀವು ಸಾಮಾನ್ಯ ಕಾರ್ಯಕರ್ತರು ಮಾತ್ರ ನಾನು ಜೆಡಿಎಸ್, ನಾನು ಬಿಜೆಪಿ, ನಾನು ಕಾಂಗ್ರೆಸ್ ಅಂತೇಳಿ ಗುದ್ದಾಡಬೇಕು. ಆದ್ರೆ ಇವರೆಲ್ಲರೂ ಕೂಡ ಒಂದೇ ಮನಸ್ಥಿತಿಯವರು. ಇವರೆಲ್ಲರಿಗೂ ಕೂಡ ಅವ್ರಿಗೆ ಮಾತ್ರ ಅಧಿಕಾರ ಬೇಕು. ಕಾರ್ಯಕರ್ತರು ಇವರಿಗೆ ಜೈ 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 ಅನ್ನೋದಕ್ಕೆ, ಬಾವುಟವನ್ನು ಕಟ್ಟೋದಕ್ಕೆ ಇಂಥದಕ್ಕೆ ಮಾತ್ರ ಬೇಕು. ಅದರ ಆಚೆಗೆ ಕಾರ್ಯಕರ್ತರ ಬಗ್ಗೆ ಇವ್ರು ಯಾರು ಸ್ವಲ್ಪವೂ ಕೂಡ ಯೋಚನೆಯನ್ನ ಮಾಡೋದಿಲ್ಲ. ಈಗ ದಾವಣಗೆರೆ ದಕ್ಷಿಣದ ವಿಚಾರವನ್ನೇ ತೆಗೆದುಕೊಳ್ಳೋಣ. ಒಂದು ವೇಳೆ 2008ರಿಂದ 2023ವರೆಗೂ ಕೂಡ ಶಾಮನೂರು ಶಿವಶಂಕರಪ್ಪನವರೇ ಅಲ್ಲಿ ಶಾಸಕರಾಗಿದ್ರು. ಹೋಗ್ಲಿ ಅತ್ಲಾಗ ಅವರೇ ಇದ್ರು ಅಂತ ಅನ್ಕೊಳ್ಳೋಣ. ಬೇರೆ ಯಾರಿಗೂ ಕೂಡ ಅವಕಾಶ ಸಿಗ್ಲಿಲ್ಲ. ಅವರು ವಿಧಿವಶರಾದ ಬಳಿಕ ಆದ್ರೂ ಕೂಡ ಬೇರೆಯವರಿಗೆ ಅವಕಾಶ ಸಿಗ್ಬೇಕಲ್ಲ. ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ನಿಮಗೆ ಗೊತ್ತಿರುವ ಹಾಗೆ, ಶಾಮನೂರು ಶಿವಶಂಕರಪ್ಪನವರ ಮಗ SS ಮಲ್ಲಿಕಾರ್ಜುನ್ ಸದ್ಯ ನಮ್ಮ ರಾಜ್ಯ ಸರ್ಕಾರದಲ್ಲಿ ಸಚಿವರು. ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಸಂಸದೆ. ಈಗ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ, ಬರೀ 27 ವರ್ಷ ವಯಸ್ಸು, ಅವ್ರಿಗೆ ಹೋಗಿ ಟಿಕೆಟ್ ಅನ್ನು ಕೊಟ್ಬಿಟ್ಟಿದ್ದಾರೆ. ಹೆಚ್ಚು ಕಡಿಮೆ ಗೆಲ್ಲಬಹುದು, ಗೊತ್ತಿಲ್ಲ ನನಗೆ. ಯಾಕಂದ್ರೆ ನಮ್ಮ ಜನ ಹೇಗೆ ಅಂದ್ರೆ, ರಾಷ್ಟ್ರೀಯ ಪಕ್ಷಗಳಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೋ ಅವರಿಗೆ ಮತವನ್ನ ಹಾಕ್ತೀವಿ, ಬಿಟ್ರೆ ಅದ್ರ ಆಚೆಗೆ ನಾವು ಯೋಚನೆಯನ್ನ ಮಾಡೋದಿಲ್ಲ. ಯಾಕಂದ್ರೆ ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಕುರಿಗಳ ರೀತಿಯಲ್ಲಿ ಆಗಿಬಿಟ್ಟಿದ್ದೇವೆ. ನಮ್ಮನ್ನೆಲ್ಲರೂ ಕೂಡ ಬದಲಾಯಿಸೋದಕ್ಕೆ ಯಾವ ರೀತಿ ನಾಯಕತ್ವ ಬರಬೇಕು ಅಥವಾ ಏನು ಬರಬೇಕೋ ಗೊತ್ತಿಲ್ಲ ಬಿಡಿ. ನಾವು ಕೂಡ ರಾಷ್ಟ್ರೀಯ ಪಕ್ಷಗಳು ಯಾರಿಗೆ ಟಿಕೆಟ್ ಕೊಡ್ತಾರೆ ಅವರಿಗೆ ಓಟನ್ನು ಹಾಕ್ತೀವಿ. ನಮ್ಮ ಮನಸ್ಥಿತಿಯು ಕೂಡ ಹಾಗೆ ಇದೆ. ಹೀಗಾಗಿ ರಾಷ್ಟ್ರೀಯ ಪಕ್ಷಗಳು ಟಿಕೆಟ್ ಕೊಡುವ ಸಂದರ್ಭದಲ್ಲಿ ಸ್ವಲ್ಪನಾದ್ರೂ ಯೋಚನೆಯನ್ನು ಮಾಡಬೇಕಲ್ಲ. ಇಲ್ಲ, ಇವ್ರ ಹತ್ರ ಯಾವ ಪ್ರಯೋಗ ಇಲ್ಲ ಅಥವಾ ದೇಶಕ್ಕೆ ಇನ್ನೇನೋ ಮಾಡಬೇಕು ಎನ್ನುವಂಥ ಮನಸ್ಥಿತಿ ಯಾವುದೂ ಕೂಡ ಇಲ್ಲ. ಇವರಿಗೆ ಏನು ಬೇಕು, ಒಟ್ಟಾರೆಗೆ ಅಧಿಕಾರ ಬೇಕು, ಚುನಾವಣೆಯನ್ನು ಗೆಲ್ಲಬೇಕು ಅನ್ನೋಂಥ ಮನಸ್ಥಿತಿ ಹೊರತಾಗಿ ಅದರ ಆಚೆಗೆ ಬೇರೆ ಯಾವುದನ್ನು ಕೂಡ ಯೋಚನೆ ಮಾಡುವ ಹಾಗಿಲ್ಲ ಅನ್ಸುತ್ತೆ. ಈಗ ನೋಡಿ ಪರಿಸ್ಥಿತಿ, ಶಾಮನೂರು ಶಿವಶಂಕರಪ್ಪನವರು ಅದೇ ರೀತಿಯಾಗಿ ಅವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅದಾದ ಬಳಿಕ ಅವ್ರ ಮಗನಿಗೆ, ಅದಾದ ಬಳಿಕ ಅವ್ರ ಮಗನಿಗೆ, ಹೀಗೆ ಕಂಟಿನ್ಯೂ ಆಗ್ತಾನೇ ಹೋಗುತ್ತೆ. ದಾವಣಗೆರೆ ದಕ್ಷಿಣ ಎನ್ನುವಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ವಾಧಿಕಾರ ಇರುತ್ತೆ ಹೊರತಾಗಿ ಅಲ್ಲಿ ಪ್ರಜಾಪ್ರಭುತ್ವ ಇರೋದಕ್ಕೆ ಸಾಧ್ಯ ಇಲ್ಲ. ಬೇರೆಯವ್ರು ಯಾರು ಕೂಡ ಅಲ್ಲಿ ಅಧಿಕಾರವನ್ನು ಹಿಡಿಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅಂಥ ಪರಿಸ್ಥಿತಿ. ಒಂದೇ ಕುಟುಂಬದಲ್ಲಿ ಮೂರು ಮಂದಿಗೆ ಅಧಿಕಾರ. ಅಪ್ಪ ಸಚಿವ, ಅಮ್ಮ ಸಂಸದೆ, ಈಗ ಮಗ ಶಾಸಕನಾಗೋದಕ್ಕೆ ಹೊರಟಿದ್ದಾರೆ. ಹೆಚ್ಚು ಕಡಿಮೆ ಗೆಲ್ಲಬಹುದು ಎನ್ನುವಂಥ ಒಂದಷ್ಟು ವಾತಾವರಣ ಅಂಥದ್ದೆಲ್ಲವೂ ಕೂಡ ಇದೆ ಬಿಡಿ. ಇದು ನಮ್ಮೆಲ್ಲರ ಪರಿಸ್ಥಿತಿ, ಇದು ನಮ್ಮ ದೇಶದ ದುರಂತ. ಓಕೆ, ಅದು ಸ್ವಲ್ಪ ಪಕ್ಕಕ್ಕಿಡೋಣ. ಅದು ಎಷ್ಟೇ ಚರ್ಚೆ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನ ಇಲ್ಲ. ಯಾಕಂದ್ರೆ ನಾವು ಬದಲಾಗುವವರೆಗೆ ಈ ವ್ಯವಸ್ಥೆಯನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಈ ಪಕ್ಷಗಳಿಗೆ ನಾವು ಪಾಠವನ್ನು ಕಲಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ಈ ದಾವಣಗೆರೆ ದಕ್ಷಿಣದ ವಿಚಾರಕ್ಕೆ ಬರೋಣ. ಓಕೆ, ಮುಸ್ಲಿಂ ಸಮುದಾಯದವರು ಕೇಳೋದಕ್ಕೆ ಶುರು ಮಾಡ್ಕೊಳ್ತಾರೆ, ನಮಗೆ ಟಿಕೆಟ್ ಕೊಡಿ ಎನ್ನುವಂಥ ರೀತಿಯಲ್ಲಿ. ಮೊದಲು ಅಲ್ಲಿ ಅದರ ಬಗ್ಗೆ ದೊಡ್ಡದಾಗಿ ಧ್ವನಿಯನ್ನ ಎತ್ತುವಂಥವ್ರು ಯಾರು ಅಂದ್ರೆ ಸಚಿವರಾಗಿರುವಂಥ ಜಮೀರ್ ಅಹಮದ್, ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂಥ ಜಮೀರ್ ಅಹಮದ್. ಇಲ್ಲೇನೋ ಬೇರೆ ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ SS ಮಲ್ಲಿಕಾರ್ಜುನ್ ಮಗನ ಪರವಾಗಿ ನಿಂತ್ಕೊಂಡಂಥವ್ರು DK ಶಿವಕುಮಾರ್, ಇತ್ತ ಮುಸ್ಲಿಮರಿಗೆ ಕೊಡಬೇಕು ಅಂತ ನಿಂತ್ಕೊಂಡಂಥವ್ರು ಜಮೀರ್ ಅಹಮದ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸಿದ್ದರಾಮಯ್ಯನವರ ತುಂಬಾ ಪರಮಾಪ್ತ ಅಂತ ಹೇಳಿ ಕರೆಸ್ಕೊಳ್ತಾರೆ. ಈ ಕಡೆ DK ಶಿವಕುಮಾರ್ ಇದ್ರು. ಎಲ್ಲಿಯೂ ಒಳಗೊಳಗಡೆ ಏನೋ ಆಗ್ತಾ ಇತ್ತು ಏನೋ ಗೊತ್ತಿಲ್ಲ. ಒಟ್ಟಾರೆಗೆ ಜಮೀರ್ ಅಹಮದ್ ಪಟ್ಟು ಹಿಡಿದು ಕುಳ್ಕೊಳ್ತಾರೆ. ಎಲ್ಲಿಯವರೆಗೆ ಅಂದ್ರೆ ನಮ್ಮ ಸಮುದಾಯದವರಿಗೆ ಟಿಕೆಟ್ ಅನ್ನ ಕೊಡಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಆದ್ರೆ ನನಗೆ ಈ ಸಚಿವ ಸ್ಥಾನ ಇದ್ದರೆಷ್ಟು ಬಿಟ್ಟರೆಷ್ಟು ಎನ್ನುವಂತ ಮಾತನ್ನು ಕೂಡ ಜಮೀರ್ ಅಹಮದ್ ಹೇಳಿದ್ರಂತೆ. ಕೇವಲ ಜಮೀರ್ ಅಹಮದ್ ಮಾತ್ರ ಅಲ್ಲ, ಸಾಕಷ್ಟು ಮುಸ್ಲಿಂ ನಾಯಕರು ಕೂಡ ಜಮೀರ್ ಅಹಮದ್ ಜೊತೆಗೆ ಧ್ವನಿಯನ್ನ ಗೂಡಿಸಿ ಬಿಟ್ಟಿದ್ರು. ನಮಗೆ ಅಂದ್ರೆ ನಮ್ಮ ಸಮುದಾಯದವರಿಗೆ ಟಿಕೆಟ್ ಅನ್ನು ಕೊಡಬೇಕು ಎನ್ನುವ ರೀತಿಯಲ್ಲಿ. ಅದರಲ್ಲೂ ಕೂಡ ಸಾದಿಕ್ ಪೈಲ್ವಾನ್ ಅಂತೂ ದೊಡ್ಡ ಮಟ್ಟಿಗೆ ಧ್ವನಿ ಎತ್ತಾ ಇದ್ರು. ಹಾಗೆ ಮತ್ತೊಬ್ರು MLC ಒಬ್ರು ಇದ್ದಾರೆ ಜಬ್ಬಾರ್ ಅಂತೇಳಿ, ಅವರು ಕೂಡ ಟಿಕೆಟ್ಗೋಸ್ಕರ ಪಟ್ಟನ್ನು ಹಿಡಿದು ಕುಳಿತುಕೊಂಡಿದ್ರು. ಕೊನೆಗೆ ಒಂದಷ್ಟು ದಿನಗಳ ಕಾಲ ಅದಕ್ಕೆ ಸಂಬಂಧಪಟ್ಟಾಗ ಚರ್ಚೆ ಅಂಥದ್ದೆಲ್ಲವೂ ಕೂಡ ಆಯಿತು. ಕೊನೆಯದಾಗಿ DK ಶಿವಕುಮಾರ್ ಬಣದ ಕೈ ಮೇಲಾಗಿ ಬಿಡ್ತು. DK ಶಿವಕುಮಾರ್ ಅವರು ಹೇಳಿದ್ರು, ನಮ್ಮಲ್ಲಿ ಯಾರು ಸಾವನ್ನಪ್ತಾರೋ ಅವರ ಕುಟುಂಬಸ್ಥರಿಗೆ ಟಿಕೆಟ್ ಕೊಡೋದು ಹಿಂದಿನಿಂದಲೂ ಕೂಡ ಪಾಲಿಸಿಕೊಂಡು ಬಂದಂತ ಪದ್ಧತಿ. ಹೀಗಾಗಿ ಶಾಮನೂರು ಶಿವಶಂಕರಪ್ಪನವರ ಮಗ ಸಮರ್ಥ್ಗೆ ಟಿಕೆಟ್ ಅನ್ನ ಕೊಡ್ತಾ ಇದ್ದೀವಿ ಅಂತ ಟಿಕೆಟ್ ಏನೋ ಘೋಷಣೆ ಆಗಿಬಿಡ್ತು. ಅಲ್ಲಿಂದ ಮುಸ್ಲಿಂ ಸಮುದಾಯದವರು ತಿರುಗಿ ಬಿದ್ರು. ಅಷ್ಟೊತ್ತಿಗಾಗಲೇ ಅಲ್ಲಿ ಒಂದು ನೆರೆಟಿವ್ ಸೆಟ್ ಆಗಿ ಹೋಗಿಬಿಟ್ಟಿತ್ತು, ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ. ಯಾವಾಗ ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ಅನ್ನು ನಿರಾಕರಿಸಲಾಯಿತು, ಮುಸ್ಲಿಂ ಸಮುದಾಯದವರಿಗೆ ಅನ್ಯಾಯ ಎನ್ನುವಂತ ಆ ನೆರೆಟಿವ್ ಸೆಟ್ ಆಗಿತ್ತಲ್ಲ, ಅದು ಇನ್ನಷ್ಟು ಬಿಲ್ಡ್ ಆಗೋದಿಕ್ಕೆ ಶುರುವಾಗಿಬಿಡ್ತು. ನೋಡ್ತಾ ಇದ್ದ ಹಾಗೆ ಸಾದಿಕ್ ಪೈಲ್ವಾನ್ ಕೂಡ ಅಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿಬಿಡ್ತಾರೆ. ನೋಡ್ತಾ ಇದ್ದ ಹಾಗೆ ಈಗ ಎಲ್ಲಿವರೆಗೆ ಬಂತು ಅಂದ್ರೆ ಪರಿಸ್ಥಿತಿ, ನಾನು ಹೇಳ್ತೋದು ಬರೀ ಆ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ, ಆ ನೆರೆಟಿವ್ ಹೆಂಗೆ ಸೆಟ್ ಆಗ್ತಾ ಇದೆ ಅಂತ ಹೇಳಿ. 23 ಮಂದಿ ಮುಸ್ಲಿಂ ಸಮುದಾಯದವರು ಅಥವಾ ನಾಯಕರು ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ನಾಳೆ ನಾಮಪತ್ರ ವಾಪಸ್ ತೆಗೆದುಕೊಳ್ಳೋದಕ್ಕೆ ಕೊನೆಯ ದಿನ. ನಾಳೆ ನಾಮಪತ್ರ ವಾಪಸ್ ತೆಗೆದುಕೊಂಡಿಲ್ಲ ಅಂತಾದ್ರೆ ಅವರೆಲ್ಲರೂ ಕೂಡ ಕಣದಲ್ಲಿ ಇದ್ದ ರೀತಿಯಲ್ಲಿ ಆಗುತ್ತೆ. SDPI ಸೇರಿದಂತೆ ಬೇರೆ ಒಂದಷ್ಟು ಮುಸ್ಲಿಂ ಸಮುದಾಯದವರು ಕೂಡ ಇದೀಗ ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ತುಂಬಾ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂದ್ರೆ ಸಾದಿಕ್ ಪೈಲ್ವಾನ್, ಶಾಮನೂರು ಶಿವಶಂಕರಪ್ಪರ ಜೊತೆಗೆ ಇದ್ದಂತ ಮನುಷ್ಯ. ಅವರು ಸೇರಿದಂತೆ ಒಟ್ಟು 23 ಮಂದಿ ಈಗ ದೊಡ್ಡ ಮಟ್ಟಿಗೆ
ಆ ಚುನಾವಣಾ ಕಣ ರಂಗೇರೋದಿಕ್ಕೆ ಶುರುವಾಗಿ ಬಿಟ್ಟಿದೆ. ಮುಸ್ಲಿಂ ಸಮುದಾಯದವರು ಮಾಧ್ಯಮಗಳ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಎಲ್ಲಿಯವರೆಗೆ ಅಂದ್ರೆ, ನಾವು ಬಿಜೆಪಿಗೆ ಓಟ್ ಹಾಕ್ತೀವಿ, ಕಾಂಗ್ರೆಸ್ಗೆ ಮಾತ್ರ ಓಟ್ ಹಾಕೋದಿಲ್ಲ, ಪಾಠ ಕಲಿಸ್ತೀವಿ ಎನ್ನುವಂತ ರೀತಿಯಲ್ಲಿ. ಇನ್ನೊಂದಷ್ಟು ಮಂದಿ ಯುವ ನಾಯಕರು ಅಂತ ಯಾರ್ಯಾರು ಕರೆಸ್ಕೊಳ್ತಾ ಇದ್ರು ಅವರೆಲ್ಲರೂ ಕೂಡ ಹೋಗಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯನ್ನು ಕೂಡ ಆಗಿಬಿಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಇದೀಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ರಂಗೇರೋದಿಕ್ಕೆ ಶುರುವಾಗಿದೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಬರೀ ಆ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾಗಿ ನೀವು ಯೋಚನೆಯನ್ನ ಮಾಡೋದಕ್ಕೆ ಹೋಗಬೇಡಿ. ಈ ನರೇಟಿವ್ ಏನಾದ್ರೂ ಇನ್ನೊಂದು ಸ್ವಲ್ಪ ಜಾಸ್ತಿ ಆಯ್ತು ಅಂತಾದ್ರೆ, ಯುದ್ಧ ಇಲ್ಲ ಅಂತಾಗಿದ್ರೆ ಮಾಧ್ಯಮಗಳಲ್ಲಿ ಇದೇ ಚರ್ಚೆ ಇರ್ತಿತ್ತು, ರಾತ್ರಿ ಹಗಲು ಅನ್ನೋದ ರೀತಿಯಲ್ಲಿ. ಅದು ಇನ್ನಷ್ಟು ಬೇರೆ ಬೇರೆ ರೂಪವನ್ನು ಪಡೆಯೋದಕ್ಕೆ ಶುರುವಾಗ್ಬಿಡ್ತಾ ಇತ್ತು. ಆದ್ರೂ ಕೂಡ ಈಗ ಸೋಷಿಯಲ್ ಮೀಡಿಯಾ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಅದೊಂದು ರೀತಿಯಲ್ಲಿ ನರೇಟಿವ್ ಬಿಲ್ಡ್ ಆಗೋದಿಕ್ಕೆ ಶುರುವಾಗ್ಬಿಟ್ಟಿದೆ. ಕಾಂಗ್ರೆಸ್ ನಾಯಕರು ಮುಸ್ಲಿಮರಿಗೆ ಮೋಸ ಮಾಡಿಬಿಟ್ರು, ಮುಸ್ಲಿಮರಿಗೆ ಅಧಿಕಾರವನ್ನ ಕೊಡೋದಿಲ್ಲ, ಯಾಕ ಕುಟುಂಬಸ್ಥರಿಗೆ ಕೊಡಬೇಕಿತ್ತು, ಅಲ್ಲಿ ಮುಸ್ಲಿಂ ಸಮುದಾಯದವರು ಹೆಚ್ಚಿದ್ದಾರಲ್ಲ, ಮುಸ್ಲಿಂ ಸಮುದಾಯದವರಿಗೆ ಕೊಡಬಹುದಿತ್ತಲ್ಲ ಎನ್ನುವಂತ ರೀತಿಯಲ್ಲಿ ಈಗ ಕುತೂಹಲ ಮೂಡಿಸ್ತಾ ಇದೆ. ಚುನಾವಣೆಯ ಫಲಿತಾಂಶ ಏನಾಗಬಹುದು, ಆ ಫಲಿತಾಂಶ ಇಡೀ ದೇಶಕ್ಕೆ ಯಾವ ರೀತಿಯಾದಂತಹ ಸಂದೇಶವನ್ನ ಸಾರಬಹುದು ಅಂತ ಹೇಳಿ. ಅಪ್ಪಿತಪ್ಪಿಯಲ್ಲಿ ಏನಾದ್ರೂ ಕಾಂಗ್ರೆಸ್ನ ಅಭ್ಯರ್ಥಿ ಯಾರಿದ್ದಾರೆ ಸಮರ್ಥ ಶಾಮ್ನೂರ್ ಏನಾದ್ರೂ ಸೋಲನ್ನ ಕಂಡ್ರು ಅಂತ ಆಗ್ಬಿಟ್ರೆ, ಇದು ಇಡೀ ದೇಶದಲ್ಲಿ ಬೇರೆ ರೀತಿಯಾದಂತಹ ಸಂಚಲನವನ್ನು ಸೃಷ್ಟಿಸೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಕಾಂಗ್ರೆಸ್ಗೆ ಅದು ದೊಡ್ಡ ಮಟ್ಟಿಗೆ ಪೆಟ್ಟು ಕೊಡೋದ್ರಲ್ಲೂ ಕೂಡ ಯಾವುದೇ ಅನುಮಾನವೂ ಕೂಡ ಇಲ್ಲ. ಸದ್ಯಕ್ಕೆ ಹೇಗಿದೆ ಅಲ್ಲಿ ಚುನಾವಣಾ ಕಣ ಅಂದ್ರೆ, ಬಿಜೆಪಿಯಿಂದ ಶ್ರೀನಿವಾಸ್ ದಾಸಕರಿಯಪ್ಪ ಇದ್ದಾರೆ. ಅವರ ತಂದೆ ದಾಸಕರಿಯಪ್ಪ ಹಿಂದೆ ದಾವಣಗೆರೆ ನಗರಾಭಿವೃದ್ಧಿ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡಿದಂಥವ್ರು, ದೂಡಾದ ಅಧ್ಯಕ್ಷರ ಕೆಲಸ ಮಾಡಿದಂಥವ್ರು. ಹಾಗೆ ಶ್ರೀನಿವಾಸ್ ದಾಸಕರಿಯಪ್ಪ ST ಸಮುದಾಯಕ್ಕೆ ಸೇರಿದಂಥವ್ರು, ವಾಲ್ಮೀಕಿ ಸಮುದಾಯದವರು ಕೂಡ ಅಲ್ಲಿ ಸಾಕಷ್ಟು ಮಂದಿ ಇದ್ದಾರೆ. ಹೀಗಾಗಿ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಈಗ ಚರ್ಚೆ ಆಗ್ತಿರೋದು ಏನಪ್ಪಾ ಅಂದ್ರೆ, ಕಾಂಗ್ರೆಸ್ನ ಒಳಗಿನ ಈ ಒಳ ಜಗಳ, ಅದರೊಳಗೆ 23 ಮಂದಿ ಮುಸ್ಲಿಂ ಸಮುದಾಯದವರು ಕಣದಲ್ಲಿ ಇದ್ದಾರಲ್ಲ, ಅವರವ್ರ ನಡುವೆನೆ ಒಂದಷ್ಟು ಓಟ್ ಎಲ್ಲವೂ ಕೂಡ ಹಂಚಿಕೆಯಾಗಿ ಕಾಂಗ್ರೆಸ್ಗೆ ಪಾಠ ಕಲಿಸಲೇಬೇಕು ಎನ್ನುವಂತ ಹಂತಕ್ಕೆ ಹೋಗಿಬಿಟ್ರು ಅಂತಾದ್ರೆ, ಅದು ಬಿಜೆಪಿಗೆ ವರದಾನ ಆಗಬಹುದು ಎನ್ನುವಂತ ರೀತಿಯಲ್ಲಿ. ಒಮ್ಮೆ ಬಿಜೆಪಿಗೆ ಏನಾದ್ರೂ ವರದಾನ ಆಯ್ತು ಅಂತಾದ್ರೆ, ಆ ವಿಧಾನಸಭಾ ಕ್ಷೇತ್ರವನ್ನ ಮತ್ತೆ ಕಾಂಗ್ರೆಸ್ ಕಸಿದುಕೊಳ್ಳೋದಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ. ಒಟ್ಟಾರೆ ಮುಸ್ಲಿಂ ಸಮುದಾಯದವರು ಕೊನೆಗೆ ಯಾವ ನಿರ್ಧಾರಕ್ಕೆ ಬರ್ತಾರೋ ಗೊತ್ತಿಲ್ಲ. ಈಗ ಇಷ್ಟೆಲ್ಲ ಬಂಡಾಯದ ಬಾವುಟವನ್ನ ಹಾರಿಸಿ ಕೊನೆಗೆ ನಮ್ಮಿಂದಾಗಿ ಬಿಜೆಪಿಯವರು ಗೆದ್ದು ಬಿಟ್ರೆ ಹೇಗೆ ಎನ್ನುವ ರೀತಿಯಲ್ಲಿ ಯೋಚನೆ ಮಾಡಿದರೂ ಮಾಡಬಹುದು, ಅಥವಾ ಇಲ್ಲ ಕಾಂಗ್ರೆಸ್ಗೆ ಪಾಠ ಕಲಿಸಲೇಬೇಕು ಎನ್ನುವಂತ ಹಠ ಬಂದರೂ ಬರಬಹುದು. ಜಮೀರ್ ಅಹಮದ್ ಈಗ ಹೇಳ್ತಿದ್ದಾರೆ, ನಾನು ಅವರ ಮನವೊಲಿಸ್ತೀನಿ, ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರಕ್ಕೆ ಹೋಗ್ತೀನಿ ಎನ್ನುವ ರೀತಿಯಲ್ಲಿ. ಬಟ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೋ ಎಲ್ಲೋ ಗೊತ್ತಿಲ್ಲ. ಒಂದು ಜಾತಿ ಲೆಕ್ಕಾಚಾರವನ್ನು ಗಮನಿಸಿ ಬಿಡೋಣ. ಇದನ್ನು ಹೇಳಬಾರ್ದು, ಆದ್ರೆ ಏನ್ ಮಾಡೋದು, ನಮ್ಮ ಇದರಲ್ಲಿ ಅನಿವಾರ್ಯ ಆಗ್ಬಿಟ್ಟಿದೆ. ಆ ಕಾರಣಕ್ಕಾಗಿ ನಿಮ್ಮ ಮುಂದೆ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇನೆ. ಜಾತಿ ಲೆಕ್ಕಾಚಾರವನ್ನ ನೋಡಿದ್ರೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. SC ಸಮುದಾಯ 29,500, ST 32,000, ಲಿಂಗಾಯತರು 38,000, ಮುಸ್ಲಿಮರು 65,500, ಇತರರು 20,500, ಮರಾಠಿಗರು 15,000, ಕುರುಬರು 17,500, ಉಪ್ಪಾರರು 7,500, ಜೈನರು 6,000, ಈಡಿಗರು 2,500 ಇದ್ದಾರೆ. ನೋಡೋಣ ಏನಾಗುತ್ತೆ ಚುನಾವಣೆ ಅಂತ. ನಿಮ್ಗೆ ಏನು ಅನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.